ದೇಶದ ಸಂಸ್ಥಾಪಕರಾದ ಶೇಖ್ ಅಹಮದ್ ಬಿನ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಭಾರತ ಸರ್ಕಾರ ಅವ್ರಿಗೋಸ್ಕರವಾಗಿ ಒಂದು ದಿನದ ಶೋಕಾಚರಣೆ ಮಾಡಿದ್ರಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸ್ವಲ್ಪ ಸಾಂಕೇತಿಕವಾಗಿ ಮಾಡಬೇಕಾದ ಅವಶ್ಯಕತೆ ಆಯಿತು. ಇದಾದಮೇಲೆ ಇವತ್ತು ಗವರ್ನರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಅವರು ಮತ್ತು ಕತಾರ್ಗೂ ಮತ್ತು ಭಾರತ ದೇಶಕ್ಕೂ ಒಂದು ಅವಿನಾಭಾವ ಸಂಬಂಧ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕತಾರ್ ದೇಶಕ್ಕೆ ಪ್ರಧಾನಿಗಳಾಗಿ ಸಾಕಷ್ಟು ಬಾರಿ ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಬಂದಿದ್ದೇವೆ. ಆ ದೇಶದ ವ್ಯವಸ್ಥೆಯನ್ನು ಕೂಡ ಬಲ್ಲವರಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರೋದ್ರ ಮುಖೇನ ಇವತ್ತು ಒಂದು ದಿನ ಇಡೀ ದೇಶ, ನಮ್ಮ ಭಾರತ ದೇಶ ಶೋಕಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೋವಿನ ಸಂಗತಿ. ತುಮಕೂರು ಜಿಲ್ಲೆಯಲ್ಲಿ ನಿರೀಕ್ಷಿತಷ್ಟು ಮಳೆ ಆಗಿಲ್ಲ. ಜಿಲ್ಲೆಯಲ್ಲಿ ಬರಗಾಲ ಒಂದು ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೂ ನಾವು ಮಳೆ ಬರ್ತದೆ ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ. ಇದೊಂದು ದುರ್ದೈವ ಅಂತ ಕಾಣಿಸ್ತದೆ. ಅಂಥ ಸಂದರ್ಭ ಬಂದಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಿಗೆ ಕುಳಿತು ಚರ್ಚೆ ಮಾಡಿ ನಾವು ಯಾವ್ಯಾವ ರೀತಿ ಅದಕ್ಕೆ ಶಕ್ತಿ ಕೊಡಬೇಕು, ಕೊಡೋ ಕೆಲಸ ಮಾಡ್ತೀವಿ. ಇವೆಲ್ಲವೂ ಕೂಡ ನಮ್ಮ ಅನುದಾನ ಯಾವುದು ಇಲ್ಲರಿ. ಈ ದೇಶ ಇವತ್ತೆಲ್ಲ ಬಂದಿರೋ CSR ಫಂಡ್ ಯಾರ್ದು? ಭಾರತ ಸರ್ಕಾರದಲ್ವಾ? ಎಲ್ಲ ಭಾರತ ಸರ್ಕಾರದೇ. ನಾನು ಕೊಡೋದು 4,80,00,000 ದುಡ್ಡು. ಯಾರು ಕೊಡೋದು, ಯಾರು ಬಿಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ CSR ಫಂಡನ್ನು ಉಪಯೋಗ ಪಡ್ಕೊಂಡು ಇಂಥ ಪವಿತ್ರವಾದ ಕೆಲಸಗಳಿಗೆ ಮಾಡೋದಕ್ಕೆ ಶಾಸಕರುಗಳು ನಮಗೊಂಚೂರು ಮಾಹಿತಿ ಕೊಟ್ಟರೆ ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ನನ್ನ ಫಂಡು, ನನ್ನ ಯಾವುದು ಫಂಡ್ ಅಲ್ಲ, ಇದೆಲ್ಲ ಸಾರ್ವಜನಿಕರ ದುಡ್ಡು. ಇದು ಸಾರ್ವಜನಿಕರ ದುಡ್ಡು. ಇದನ್ನು ಮಾಡ್ತಾಯಿರ್ತೀವಿ. ಅದಕ್ಕೋಸ್ಕರವಾಗಿ ಅಲ್ಲೊಂದು ಇಲ್ಲೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇವಾಗ ತುಂಬಾಡಿಲಿ ಹೋದೆ. 1,000 ಹೆಣ್ಣುಮಕ್ಕಳಿದ್ರು. 1 ಕೋಟಿ ರೂಪಾಯಿ ಅಲ್ಲೇ ಕೊಟ್ಬಿಟ್ಟೆ. ಹಾಗಾಗಿ ಆದ್ದರಿಂದ ಒಂದು ನಿಮಿಷ, ಅದಕ್ಕೋಸ್ಕರ ಇವೆಲ್ಲ ಒತ್ತು ಕೊಡ್ತಾ ಇರೋದು. 2 ವರ್ಷದಲ್ಲಿ ಯಾರ್ಯಾರು ಪುಣ್ಯಾತ್ಮರಿದ್ರು ಅವರೆಲ್ಲ ಸ್ಥಳಗಳನ್ನು ಕೈಗೆತ್ಕೊಂಡಿದ್ದೀವಿ. ನನಗನ್ನಿಸ್ತದೆ ಇಂಥ ಪುಣ್ಯಾತ್ಮರ ಸೇವೆಯನ್ನು ಮುಂದಿನ ಪೀಳಿಗೆ ಪರಿಚಯ ಮಾಡೋದಕ್ಕೆ ಸುರೇಶ್ ಗೌಡ್ರ ಕ್ಷೇತ್ರ ಇರ್ಬೋದು, ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿದೆ ಅವೆಲ್ಲವನ್ನು ಕೂಡ ಮಾಡ್ತೀವಿ. ಮಧುಗಿರಿ, ಪಾವಗಡ ಎರಡೂ ಕೂಡ ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೇವೆ. ನೀವು ಪದೇ ಹೇಳ್ತಾಯಿದ್ರಿ. 2027 ಡಿಸೆಂಬರ್ ಒಳಗಡೆ ಆ ಲೈನನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ಬರೋಲ್ರ ನೀವಲ್ಲಿ? ದೇಶದ ಸಂಸ್ಥಾಪಕರಾದ ಶೇಖ್ ಅಹಮದ್ ಬಿನ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಭಾರತ ಸರ್ಕಾರ ಅವ್ರಿಗೋಸ್ಕರವಾಗಿ ಒಂದು ದಿನದ ಶೋಕಾಚರಣೆ ಮಾಡಿದ್ರಿಂದ ಇವತ್ತಿನ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಸ್ವಲ್ಪ ಸಾಂಕೇತಿಕವಾಗಿ ಮಾಡಬೇಕಾದ ಅವಶ್ಯಕತೆ ಆಯಿತು. ಇದಾದಮೇಲೆ ಇವತ್ತು ಗವರ್ನರು ಕೂಡ ಅಲ್ಲಿ ಬರ್ತಾ ಇದ್ದಾರೆ. ಅವರು ಮತ್ತು ಕತಾರ್ಗೂ ಮತ್ತು ಭಾರತ ದೇಶಕ್ಕೂ ಒಂದು ಅವಿನಾಭಾವ ಸಂಬಂಧ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕತಾರ್ ದೇಶಕ್ಕೆ ಪ್ರಧಾನಿಗಳಾಗಿ ಸಾಕಷ್ಟು ಬಾರಿ ಹೋಗಿದ್ದಾರೆ. ನಾವೆಲ್ಲರೂ ಕೂಡ ಅಲ್ಲಿ ಹೋಗಿ ಬಂದಿದ್ದೇವೆ. ಆ ದೇಶದ ವ್ಯವಸ್ಥೆಯನ್ನು ಕೂಡ ಬಲ್ಲವರಾಗಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರ ಒಂದು ಆತ್ಮಕ್ಕೆ ಶಾಂತಿ ಕೋರೋದ್ರ ಮುಖೇನ ಇವತ್ತು ಒಂದು ದಿನ ಇಡೀ ದೇಶ, ನಮ್ಮ ಭಾರತ ದೇಶ ಶೋಕಾಚರಣೆ ಮಾಡ್ತಾ ಇರ್ತಕ್ಕಂಥದ್ದು ನೋವಿನ ಸಂಗತಿ. ತುಮಕೂರು ಜಿಲ್ಲೆಯಲ್ಲಿ ನಿರೀಕ್ಷಿತಷ್ಟು ಮಳೆ ಆಗಿಲ್ಲ. ಜಿಲ್ಲೆಯಲ್ಲಿ ಬರಗಾಲ ಒಂದು ಉಸ್ತುವಾರಿ ಮಂತ್ರಿಗಳು ಬರ್ತಾ ಇದ್ದಾರೆ. ನನಗೆ ಪೂರ್ತಿ ಮಾಹಿತಿ ಇಲ್ಲ. ಇನ್ನೂ ನಾವು ಮಳೆ ಬರ್ತದೆ ಅನ್ನುವ ನಿರೀಕ್ಷೆಯಲ್ಲಿದ್ದೀವಿ. ಇದೊಂದು ದುರ್ದೈವ ಅಂತ ಕಾಣಿಸ್ತದೆ. ಅಂಥ ಸಂದರ್ಭ ಬಂದಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಒಟ್ಟಿಗೆ ಕುಳಿತು ಚರ್ಚೆ ಮಾಡಿ ನಾವು ಯಾವ್ಯಾವ ರೀತಿ ಅದಕ್ಕೆ ಶಕ್ತಿ ಕೊಡಬೇಕು, ಕೊಡೋ ಕೆಲಸ ಮಾಡ್ತೀವಿ. ಇವೆಲ್ಲವೂ ಕೂಡ ನಮ್ಮ ಅನುದಾನ ಯಾವುದು ಇಲ್ಲರಿ. ಈ ದೇಶ ಇವತ್ತೆಲ್ಲ ಬಂದಿರೋ CSR ಫಂಡ್ ಯಾರ್ದು? ಭಾರತ ಸರ್ಕಾರದಲ್ವಾ? ಎಲ್ಲ ಭಾರತ ಸರ್ಕಾರದೇ. ನಾನು ಕೊಡೋದು 4,80,00,000 ದುಡ್ಡು. ಯಾರು ಕೊಡೋದು, ಯಾರು ಬಿಡೋದು ಅನ್ನೋದಕ್ಕಿಂತ ಹೆಚ್ಚಾಗಿ CSR ಫಂಡನ್ನು ಉಪಯೋಗ ಪಡ್ಕೊಂಡು ಇಂಥ ಪವಿತ್ರವಾದ ಕೆಲಸಗಳಿಗೆ ಮಾಡೋದಕ್ಕೆ ಶಾಸಕರುಗಳು ನಮಗೊಂಚೂರು ಮಾಹಿತಿ ಕೊಟ್ಟರೆ ಅವೆಲ್ಲವನ್ನು ಕೂಡ ಮಾಡ್ತಾಯಿದ್ದೀವಿ. ನನ್ನ ಫಂಡು, ನನ್ನ ಯಾವುದು ಫಂಡ್ ಅಲ್ಲ, ಇದೆಲ್ಲ ಸಾರ್ವಜನಿಕರ ದುಡ್ಡು. ಇದು ಸಾರ್ವಜನಿಕರ ದುಡ್ಡು. ಇದನ್ನು ಮಾಡ್ತಾಯಿರ್ತೀವಿ. ಅದಕ್ಕೋಸ್ಕರವಾಗಿ ಅಲ್ಲೊಂದು ಇಲ್ಲೊಂದು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಇವಾಗ ತುಂಬಾಡಿಲಿ ಹೋದೆ. 1,000 ಹೆಣ್ಣುಮಕ್ಕಳಿದ್ರು. 1 ಕೋಟಿ ರೂಪಾಯಿ ಅಲ್ಲೇ ಕೊಟ್ಬಿಟ್ಟೆ. ಹಾಗಾಗಿ ಆದ್ದರಿಂದ ಒಂದು ನಿಮಿಷ, ಅದಕ್ಕೋಸ್ಕರ ಇವೆಲ್ಲ ಒತ್ತು ಕೊಡ್ತಾ ಇರೋದು. 2 ವರ್ಷದಲ್ಲಿ ಯಾರ್ಯಾರು ಪುಣ್ಯಾತ್ಮರಿದ್ರು ಅವರೆಲ್ಲ ಸ್ಥಳಗಳನ್ನು ಕೈಗೆತ್ಕೊಂಡಿದ್ದೀವಿ. ನನಗನ್ನಿಸ್ತದೆ ಇಂಥ ಪುಣ್ಯಾತ್ಮರ ಸೇವೆಯನ್ನು ಮುಂದಿನ ಪೀಳಿಗೆ ಪರಿಚಯ ಮಾಡೋದಕ್ಕೆ ಸುರೇಶ್ ಗೌಡ್ರ ಕ್ಷೇತ್ರ ಇರ್ಬೋದು, ತುಮಕೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿದೆ ಅವೆಲ್ಲವನ್ನು ಕೂಡ ಮಾಡ್ತೀವಿ. ಮಧುಗಿರಿ, ಪಾವಗಡ ಎರಡೂ ಕೂಡ ಈಗಾಗಲೇ ಒಂದು ಹಂತಕ್ಕೆ ತಂದಿದ್ದೇವೆ. ನೀವು ಪದೇ ಹೇಳ್ತಾಯಿದ್ರಿ. 2027 ಡಿಸೆಂಬರ್ ಒಳಗಡೆ ಆ ಲೈನನ್ನು ನಾವು ಲೋಕಾರ್ಪಣೆ ಮಾಡ್ತೀವಿ. ಬರೋಲ್ರ ನೀವಲ್ಲಿ?